ಹೊರಡು ಹೊರಡು ಫಸ್ಟ್ ಹೊರಡು ಊರಿಗೆ ಹೊರಡಲೇ ನನ್ನ ಮಗನೇ ಹೊರಡು ಬಾರೋ ಹೋಗೋಣ ಹೇಳ್ಕೊಂಡು ಹೋಗ್ತೀನಿ ಬಾರೋ ಇಲ್ಲಿ ವರ್ಷಿತ ಅದೇ ಇವರು ಆ ಕಲಮ್ಮನ ಮಗಳಿಗೆ ಇವ್ರು ಶಿಲ್ಪಿ ಮಗನು ಇವನು ಇಬ್ಬರು ರೋಡ್ನಾಗ ಗುದ್ದಾಡ್ತಾ ಇದ್ದಾರೆ. ನಾನು ನೋಡಿರೋ ಹುಡುಗಿ ಆ ಹುಡುಗಿನ ಮದುವೆ ಆಗ್ತಾನಂತೆ. ಆ ಹುಡುಗಿಗೋಸ್ಕರ ಅದಕ್ಕೆ ಇಲ್ಲೇ ಇದ್ದಾನಂತ ನೋಡಮ್ಮ. ಈ ವಯಸ್ಸಿಗೆ ಆಲೆ ನೀವು ನಾವು ಅಂತಿ. ನೋಡು ಹೆಂಗಿದ್ದ ನೀವನು ಅಲ್ಲ ಅಮ್ಮನ ಮರ್ಯಾದೆ ಇರೋನು ಹಿಂಗೆ ಮಾಡಲ್ಲ. ಅಲ್ಲ ನಮ್ಮ ಅಮ್ಮಯ್ಯ ನನಗಾಗಿ ಎಷ್ಟು ಕಷ್ಟ ಬೀಳುತ್ತೆ ಎಂಬುದೊಂದು ಸ್ವಲ್ಪನಾದ್ರೂ ಗೊತ್ತಿಲ್ಲ ಇವನಿಗೆ. ಅವರು ಬೈಕೆಂತಿದ್ರು ಕೋಮ್ಲತ್ತೇರು ಈ ನನ್ನ ಮಗನ ಯಾವನು ಇಕ್ಕೆಮಲ್ಲ ಕಣಮ್ಮ ನನಗೆ ಹೀಗೆ ಗೊತ್ತಾತು. ಈ ನನ್ನ ಮಗಂದೇ ತಪ್ಪು ಅಂತ ಹೇಳಿ ಅವರು ಬೈಕೆಂತಿದ್ರು. ಪಾಪ ಇಕ್ಕೊಂಡಿರೋ ತಪ್ಪಿಗೆ ನೋಡು ಹುಡುಗ ಒಳ್ಳೆ ಬುದ್ಧಿ ಕಲ್ತಿಲ್ಲ ಅಂತೇಳಿ ಅವರು ಬೈಕೆಂತಿದ್ರು. ನಾಯಮ್ಮನು ಬೈಕೆಂತಿದ್ಲು. ನಾನೇನು ಅವತ್ತು ಬಿಟ್ಟೋಗ್ನಿ ಅಂದಾಳಲ್ಲ, ನಾನು ಇರಿಸ್ಕೊಳಮ್ಮ ಅಂತ ನಾನು ಹೋಗಿ ಏನು ಕೇಳ್ದಾಳಲ್ಲ, ಏನಿಲ್ಲ. ಅವಳೇನೆ ನಮ್ಮ ಕೋಮ್ಲತ್ತೇನೆ ಇರಿಸ್ಕೊಂತೀನಿ ನಮ್ಮ ಮನೆಯಾಗ ಇರಲಿ ಒಂದೆರಡು ದಿನ ಅಂತ ಬಗ್ದಾಳು. ಅವಳು ಬೈಕೆಂತ ಇದ್ದಾಳೆ. ನೋಡು ಎಲ್ಲರಿಂದಾನ ಈ ನನ್ನ ಮಗನಿಂದಾನ ನಾವೆಲ್ಲರ ತಗೋ ಮಾತು ಕೇಳ್ಬೇಕು. ಮನೆಯಾಳನಿಂದ ಬಾರಲಿ ಹೋಗ ನೀ ಯಾವ ಹುಡುಗಿನೂ ಕೇಳಲ್ಲ, ಯಾವ ಹುಡುಗಿನೂ ಮದುವೆ ಮಾಡಲ್ಲ. ಇನ್ನು ದುಡ್ಕೊಂಬರೋ ಮದುವೆ ಮಾಡಕ್ಕೆ ದುಡ್ಡಿಲ್ಲ, ಬರೀ ನೀನು ಮಾಡಿರೋ ಸಾಲ ತೀರ್ಸೋದೇ ಆಗ್ತೈತಿ. ಮದುವೆ ಮಾಡಕ್ಕೆ ದುಡ್ಡೆಲ್ಲಿಂದ ಬರುತ್ತೆ ನಿನಗೆ? ನಾನು ಆ ಹುಡುಗಿನೇ ಮದುವೆ ಆಗೋದು ಹೋಗಿ ಕೇಳ್ರಿ ನಾನು ಆ ಹುಡುಗಿನೇ ಮದುವೆ ಆಗೋದು. ನನಗೆ ಆ ಹುಡುಗಿನ ಮದುವೆ ಸೆಟ್ ಮಾಡಿಸ್ಕೊಟ್ರೆ ನಾನು ದುಡಿತೀನಿ, ನಾನು ದುಡಿಯೋಕೆ ಹೋಗ್ತೀನಿ. ಅವ್ರು ಕೊಡಲ್ಲ, ಸುಮ್ಮನೆ ಮುಚ್ಕೊಂಡು ಹೋಗ್ಬಾರೋ. ಎದ್ದು ಏನಾನ ಕೆಲಸ ಹುಡ್ಕೊಂಡು ಹೋಗ್ಬಾರೋ. ಹಾಕ್ಲಿಕ್ಕೆಂಬರಕ್ಕಿಲ್ಲ ತಿರುಗಿ ಪಾಪ ಇದ್ದಾನು. ಇಕ್ಕೆ ಬಂದಿದ್ದೀನಿ ಹೇಳಕ್ಕ. ಅವರು ಕೊಡೋದಿಲ್ವಂತೆ ಹರ್ಷಿತಕ್ಕ. ಅವ್ರು ಇನ್ನೂ ಓದಿಸ್ತಾರೆ. ಅವಳು ಒಬ್ಬಳೆ ಮಗಳಾಗಿರೋದ್ರಿಂದನ ಆ ಅಕ್ಕ ನಾನು ಇನ್ನೂ ಓದಿಸ್ತೀನಿ ಅಂತ ಹೇಳೈತೆ ಕಲಮ್ಮ. ನಾನು ಹೋಗಿ ಹೇಳು ಬಂದೆ, ಹಿಂಗೆ ಆಗೈತೆ ಕಣಮ್ಮ ಈ ಹುಡುಗಿಗೆ ಹೇಳು ಒಂದಿಟ ಅಂತೇಳಿ ನಾನು ಹೇಳ್ದೆ. ಆ ಹುಡುಗಿನೇ ಹೇಳ್ತಂತೆ ಯಮ್ಮ ಹಿಂಗೆ ಆತು ಅಂತ ಹೇಳಿ ನಾನು ಹೋಗಿ ಹೇಳಿ ಬಂದಿದ್ದೀನಿ. ಅವ್ರು ಕೊಡಲ್ವಂತಿ, ಇನ್ನು ಯಾರಿಗೂ ಅವ್ರು ಓದಿಸ್ತಾರಂತೆ. ಅವಳು ಶಿಲ್ಪಿನೂ ಅಗ್ರಿಮೆಂಟ್ ಮಾಡ್ಕೊಂತ ನಿಮ್ತ ಹೋಗಿದ್ಲಂತೆ. ಅವ್ರಿಗೂ ನಾವು ಯಾರಿಗೂ ಕೊಡಲ್ಲ ಅಂತಾರಂತವ್ರು. ಅಗ್ರಿಮೆಂಟ್ ಮಾಡಿಸ್ಕೊಂಬಕ್ಕೆ ಹೋಗಿದ್ಲಂತೆ ಅವಳು ಮಾನ ಮರ್ಯಾದೆ ಇಲ್ದಾಳು. ಅದಕ್ಕೆ ಇವಾಗ ಅವರು ಕೊಡಲ್ವಂತಿನ ಅವರು ಚೆನ್ನಾಗಿ ಓದಿಸ್ತಾರಂತ. ಮುಂದಿನ ಯಾವಾಗಲೂ ಗೊತ್ತಿಲ್ವಂತೆ. ಅವ್ರು ಮದುವೆ ಮಾಡೋ ಟೈಮ್ನಾಗ ಬೇಕಾದರೆ ಅವಾಗ ಕೇಳ್ರಿ, ಅವಾಗ ನೋಡೋಣ. ನಾವು ಇವಾಗಂತೂ ಸದ್ಯಕ್ಕೆ ಮದುವೆ ಸುದ್ದಿ ಬೇಡ ಅಂತ ಅಂದ್ಲವಳು. ಸುಮ್ಮನೆ ನಿಮ್ಮಮ್ಮ ಕರ್ಕೊಂಡು ಹೋಗ್ತಾಳೆ, ಕೆಲ್ಸಕ್ಕೆ ಹೋಗು. ಹೋಗು ಅವಿಂದ ಚೆನ್ನಾಗಿ ದುಡ್ದು ಚೆನ್ನಾಗಿ ಆಗಬೇಕಾದ್ರೆ ಬಂದು ಅವ್ರು ಮದುವೆ ಮಾಡ್ತಾನೆ. ಇನ್ನೊಂದು 2 ವರ್ಷ ಓದೋದು ಮುಗಿತೈತಲ್ಲ ಹುಡುಗಿದು. ಓದೋದು ಮುಗಿದ್ಮೇಲೆ ಬೇಕಾದರೆ ನೀನು ಚೆನ್ನಾಗಿ ದುಡ್ದು ಚೆನ್ನಾಗಿದ್ರೆ ಬಂದು ಕೇಳ್ಬೋದು. ಕೇಳೋಕ್ಕೆ ಏನು ಕೆಲಸ ಮಾಡ್ತಾನೆ ಏನು ಎತ್ತ ಅಂತಂದ್ರೆ ನೋಡಪ್ಪ ನನ್ನ ಮಮ್ಮಗೆ ಹಿಂಗೆ ದುಡ್ದು ಇಂಥದ್ದು ಮಾಡ್ಕೊಳವ್ನಿ ಅಂತ ಹೇಳಿ ನಮಗೂ ಹೇಳಕ್ಕೆ ಮಕ್ಕಿರುತ್ತೆ. ಇವಾಗ ಏನು ದುಡಿತಾನೆ ಏನು ಕೆಲಸ ಮಾಡ್ತಾನೆ ಅಂತ ಅವ್ರು ಕೇಳಿದರೆ ನಮಗೆ ಮಕ್ಕಿರುತ್ತೆ ಏನಾನ ಹೇಳೋಕ್ಕೆ. ಇವಾಗ ಏನಾನ ಇರುತ್ತೇನೋ ಏನು ನೋಡೋಕೋರು ನಿನಗೆ ಏನು ಹೇಳೋಣ? ಬರೀ ಊರಾಗೀಗ ಹಿಂಗೆ ಗುಂಟ್ಕೊಂಡು ಹುಡುಗರ ಜೊತೆ ಓಡಾಡ್ಕೊಂಡು ಹಿಂಗೆ ಸಾಲ ಮಾಡ್ಕೊಂಡು ಅಲೆದೆಲ್ಲ ಹಿಂಗೆ ಓಡಾಡ್ಕೊಂಡು ಐದಾನೆ ಅಂತಂದ್ರೆ ಏನು ಕೊಡ್ತಾರೆ ನನ್ನ ಮಗನೇ ನಿನಗೆ? ಇಂಥ ನನ್ನ ಮಕ್ಳಿಗೆ ಯಾರು ಕೊಡ್ತಾರೆ? ಇವ್ನು ಮಾಡಿರೋ ಸಾಲ ತೀರ್ಸೋಕ್ಕೆ ನಾವೆಷ್ಟು ಕಷ್ಟಪಡ್ತಾ ಇದ್ದೀವಿ. ನಾನು ಅಯ್ಯಪ್ಪ ಇಂಥ ಮಾಡ್ಕೊಂಡು ಓಡಾಡ್ತಾನೆ ಮಾನ ಮರ್ಯಾದೆ ಇಲ್ದ. ಇನ್ನು ನಮ್ಮ ಮರ್ಯಾದೆ ಎಷ್ಟು ತೆಗಿಬೇಕು ಅಂತ ಇದೆಯೋ ನಾವು ನೋಡು. ಇವಾಗ ಎಂಥ ಕೆಲಸ ಮಾಡ್ಕೊಂಡ್ವಿ ಬಿಟ್ಟೋಗಿ ಅವರು ಅತ್ತೆ ಸೊಸೆ ಇಬ್ಬರೂ ಬೈಕೆಂತ ಇದ್ದಾರೆ. ಅಯ್ಯಮ್ಮ ಕೋಮ್ಲಮ್ಮ ನಾನೇನು ಒಂದಿಲ್ಲ ಏನಿಲ್ಲ. ಅವಳು ಬಿಟ್ಟೋದ್ಲು ಅಂತ ನನ್ನ ಏನು ಬೈಕೆಂತ ಐತಿ. ನಾನೇನು ಅಯ್ಯಮ್ಮನ್ನೇನು ಇರಿಸ್ಕೊಳಮ್ಮ ಅಂದಿಲ್ಲ. ಅವರು ಆಸ್ತಿಗೋಸ್ಕರ ಅಂತಿ ಹೊಲದ ವಿಚಾರಕ್ಕೋಸ್ಕರ ನಾನು ಇರಿಸ್ಕೊಂಡು ಅಂತ ಮಾತಾಡ್ತಾ ಇದ್ದಾರೆ. ಬೇಡ ನಿನಗೆ ಬುದ್ಧಿಗೆಟ್ಟಲ್ಗೆ ಈಗ ನನಗೆ ಗೊತ್ತಾಗೈತಲ್ಲ. ಕಂಡರ್ ಮತ್ತೆ ಹೇಳ್ಬಾರ್ದು. ಕಂಡರ್ ಯಾಕೆ ಕಂಡರ್ ಯೋಸ್ತಿಂದರು ಅಂತ ಹೇಳಿ ನಿನ್ಗೆ ಈಗ ನನಗೆ ಗೊತ್ತಾತಲ್ಲ. ನೀನು ಬುದ್ಧಿಗೆಟ್ಟಳು. ನೀನು ನಾನು ಹೇಳಿದ್ರೆ ಕೇಳ್ತಿರ್ಲಿಲ್ಲ. ಬುದ್ಧಿ ಇರಲಾಗಿದ್ರೆ ನೀನು ಹಿಂಗೆ ಮಾಡ್ತಿದ್ದಿ. ಫಸ್ಟ್ ನೀನು ಮೇನ್ ಬುದ್ಧಿ ಇಲ್ಲ. ಯಾರು ನಂಬೋದೇನು? ಫಸ್ಟ್ ನೀನಿಗಿರ್ಬೇಕಣೆ ಬುದ್ಧಿ. ಫಸ್ಟ್ ನೀನಿಗಿರ್ಬೇಕು. ಇಲ್ಲ ಕಣಮ್ಮ, ನಾನು ಆ ಹುಡುಗಿನೇ ಮದುವೆ ಆಗೋದು. ಆ ಹುಡುಗಿನ ಕೇಳಿ ಒಪ್ಸಿ ನನಗೆ ಒಪ್ಪಿಸ್ರಿ ಅಷ್ಟೇ. ಆ ಹುಡುಗಿನ ಕೇಳಿ ಅವ್ರ ಮನೆಯಾಗ ಒಪ್ಸಿದ್ರೆ ಸಾಕು. ನಾನೇನು ಇನ್ನು ತಲೆ ಕೆಡಿಸ್ಕೊಂಬಲ್ಲ. ಇನ್ನು ನಾನು ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ದುಡಿತೀನಿ. ದುಡ್ದು ಎಲ್ಲ ಮದುವೆ ಆಗೋಷ್ಟೊತ್ತಿಗೆ ಎಲ್ಲ ಮಾಡ್ಕೊಂತೀನಿ. ಒಪ್ಪಿಸ್ರಿ. ಅವರು ಮದುವೆ ಸುದ್ದಿನೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಸರಿಯಾಗಿ ಬಿಟ್ಬಿಡ್ತೀನಿ ನೋಡೋ. ನಾನು ಕಪಾಳಕ್ಕೆ ಯಾಕೆ ಒಂದು ಜಾಸ್ತಿ ಆಗೈತೆ ಕಣೆ. ನೀನೇನೇನು ವರ್ಷಿತ ಸರಿಯಾಗಿ ವರ್ಷಿತನ ಕೇಳಕ್ಕೆ ಕೇಳಲ್ಲ. ನೀನು ವರ್ಷಿತನ ಮೇಲೆ ಸುಮ್ಮನೆ ಸಿಟ್ಟು ಮಾಡ್ಕೋಬೇಡ ನೋಡಿ, ಹೇಳಿರ್ತೀನಿ. ಅವಳು ಒಳ್ಳೆಕ್ಕೆ ಹೇಳೋದು. ಇವ್ನು ಅವತಾರಗಳು ನಾನು ನೋಡಿದೆ. ಅವತಾರಗಳು ನೋಡಿ ನನಗೂ ಸಿಟ್ಟು ಬಂತು. ನೀನೇನ ಬೈಕೊಂಡ್ರು ಚಿಂತೆಕ್ಕಿಲ್ಲ. ಕಲಿಸ್ಬೇಕು ಇಷ್ಟ ಅಲ್ಲ ಮಕ್ಕಳಿಗೆ. ಈ ವಯಸ್ಸಿಗೆ ಇವ್ನು ಏನಿನ್ನ ದುಡ್ದು ಏನು ಮಾಡಿಲ್ಲ ಏನಿಲ್ಲ. ಆಲೇನೆ ಈಗಲೇ ಇವ್ನು ಇಂಥವೆಲ್ಲ ಮಾಡಿದೆ. ದುಡ್ದು ಏನಾನ ಕೆಲಸ ಮಾಡಕ್ಕೆ ಹೋಗಿ ಇಂಥ ಕೆಲಸ ಮಾಡ್ತಾ ಇದೀನಿ ಅಂತೇಳಿ ಹೆಣ್ಣು ಕೇಳಕ್ಕೆ ಹೋಗ್ಬೋದು. ದುಡಿತಾನಪ್ಪ ಇಂಥ ಕೆಲಸ ಮಾಡ್ತಾ ಇದ್ದಾನಪ್ಪ ಒಳ್ಳೆ ಹುಡುಗ ಅಂತ ಹೇಳಿ ಚೆನ್ನಾಗೆ ಹೋಗಿ ಮಾತಾಡ್ಬೋದು ಅವ್ರ ಹತ್ರ. ಚೆನ್ನಾಗಿ ದುಡಿತಾನೆ ಅಂತ ಹೇಳಿ ಧೈರ್ಯವಾಗಿ ಮಾತಾಡ್ಬೋದು. ದುಡಿಯೋದಿಲ್ಲ ಏನಿಲ್ಲ. ಇಂಥ ನನ್ನ ಮಕ್ಕಳಿಗೆ ಏನು ಕೆಲಸ ಮಾಡ್ತಾನೆ ಅಂತ ಹೇಳಕ್ಕೆ ನಮಗೆ ಮಕ್ಕಬೇಡಿ. ಎದ್ದೋಗ ಹಸಿಕೆ ನನ್ನ ಮಗನೇ. ಸರಿಯಾಗಿ ಬಿಟ್ಬಿಡ್ತೀನಿ. ನನ್ನ ಮಗು ಕೊಡಬಾರ್ದು. ಅವ್ರು ಯಾರಿಗಾನ ಕೊಟ್ಕೊಂಡ್ಲ ನಿನ್ಗೆ ಯಾಕೆ? ಅವ್ರ ಬೆಣ್ಣು ಅವ್ರ ಗಂಡು ನಾವೇನು ಮಾಡೋಕ್ಕಾಗುತ್ತೆ? ಅವ್ರ ಹಣೆ ಬರ ಅಲ್ಲಿದ್ರೆ ಆಗುತ್ತೆ. ಏನು ಮಾಡಲಿ? ಇದೊಳ್ಳೆ ಚೆನ್ನಾಯ್ತು. ಎದ್ದು ಬಾರೋ. ಅಲ್ಲ ಅಯ್ಯಮ್ಮ ಹೊಲದ ವಿಚಾರಕ್ಕಾಗಿನ ನಮ್ಮ ಹುಡುಗನ ಅಲ್ಲಿ ಕೇಂಡ್ಲಂತೆ ನೋಡಮ್ಮ ಅನ್ಕೊಂಬ್ಲತ್ತೆ. ಈಗ ನನಗೆ ಗೊತ್ತಾತ ಅಯ್ಯಮ್ಮ ಎಷ್ಟು ನಾಟಕ ಮಾಡ್ತಾ ಇದ್ದಾಳೆ ಅಂತ. ಮತ್ತೆ ನಿನಗೆ ಅರ್ಥ ಆಗಿಲ್ಲ ಕಣೆ ಅಕ್ಕ.
ಸೀಪ್ರಿಲ್ಲ ಅಂದರೆ ಅಲ್ಲೇನು ಗೊದ್ದಾನು ನೋಡ ಸೀಮೆ ಏನು ಬರಲ್ಲ, ಏನಾದರೂ ಸ್ವೀಟ್ ಇದ್ರೆ ಮಾತ್ರ. ಹಾಗಾಗಿ ಜನ ಏನಾರ ಕೆಲಸ ಆಗ್ಬೇಕಂದ್ರೆ ಹೆಂಗೆ ಬೇಕಾದ್ರೂ ತಿರ್ಕೆಂಬ್ತಾರೆ. ನೀನೀಗ ಅದು ಅರ್ಥ ಆಗ್ದಿಲ್ಲದು. ಇವಾಗ ಅರ್ಥ ಆಗೈತೆ ನಿನಗೆ. ಬೈಕೆಂಬ್ತಿದ್ರು, ಅದಕ್ಕೆ ಬೈದು ಬಂದೆ. ನಾನೇನೇನು ನನ್ನ ಮಗನ ಇರಿಸ್ಕೊಳ್ರಿ ಅಂತ ನಾನು ಕೇಳ್ದಾಳಲ್ಲ ಮಾಡ್ದಾಳಲ್ಲ, ಸುಮ್ಮನೆ ಏನಕ್ಕೆ ಮಾತಾಡ್ತೀರಾ, ನಾನೇನ ಕೇಳಿದ್ನೆ ನನ್ನ ಮಗನ ಇರಿಸ್ಕೊಳ್ರಿ ಅಂತ ಹೇಳಿ ನೀವಾಗಿ ನೀವು ಬಿಡು ನಮ್ಮ ಮನೆಗೆ ಇರಿದ್ರು ಇರ್ತಾನೆ, ನನ್ನ ಮೊಮ್ಮಗ ಬರ್ತಾನೆ ಅಂತ ಇರಿಸ್ಕೊಂಡಾರ ನೀವು ಬೈಕೆ ಬೇಡ್ರಿ ಅಂತ ಹೇಳಿ ಬಂದೆ. 10,000 ದುಡ್ಡು ಅಧ್ವಾನ ಮಾಡ್ಯವನಂತ ಅಲ್ಲೋನು. ಎಲ್ಲ ಅಂಗಡಿ ಬಾಕಿ ಅದು ಇದು ಅಂತ ಮಾಡಿರ್ತಾನೆ ಹೇಳಮ್ಮ. ಇಲ್ಲೇನೆ ಇವನು ಇದ್ದಾಗಿಂದಾನೆ ನಾನೇ ಯೋಟೊಂದು ಸಾಲ ತೀರ್ಸಿದ್ದೀನಿ, ಮಾಡಿರ್ತಾನೆ. ಹುಡುಗಗೆ ದುಡ್ಡಿಂದು ಬೆಲೆ ಗೊತ್ತಿಲ್ಲ ಇದಕ್ಕೆ, ಈ ಹುಡುಗಿಗೆ ನಿಜವಾಗ್ಲೂ ದುಡ್ಡಿನ ಬೆಲೆ ಗೊತ್ತಿಲ್ಲ ನೋಡು. ನಿನ್ನಿಂದ ನನಗೆ ಎಲ್ಲೆಲ್ಲೂ ಮರ್ಯಾದೆ ಇಲ್ವಲ್ಲೋ. ಇಂಥ ನನ್ನ ಮಗ ಇದ್ರು ಒಂದೇ ಇಲ್ದಿದ್ರು ಒಂದೇ. ಹೆಣ್ಣು ಹುಡುಗಿ ಆಗಿದ್ರೆ ಒಟ್ಟು ಆಸೆ ಆಗಿತ್ತು ಹೇಳತ್ತೀಗ, ಸುಮ್ಮ ಕೊಟ್ಟು ಮನೆಗೆ ಕಳಿಸ್ತಿದ್ವತ್ತ. ಹೆಣ್ಣು ಹುಡುಗಿ ಆಗಿದ್ರು ಆಸೆ ಆಗಿತ್ತು, ಗಂಡು ಗಂಡು ಅಂತ ಬಗಿಸ್ಕೊಂಡು ಪಡ್ಕೊಂಡಿದ್ಕೆ ಇವತ್ತು ಎಷ್ಟು ನಿನ್ನಿಂದ ನಮಗೆ ಮರ್ಯಾದೆ ಆಗ್ತಾಯಿತ್ತು ನೋಡು. ಒಳ್ಳೆ ಮರ್ಯಾದೆ ತತ್ತಾ ಇದೆಯಪ್ಪ ನೀನೇನೇನು. ಸಮರ್ಥ, ಒಳ್ಳೆ ಮರ್ಯಾದೆ ಮಾಡ್ತಾ ಇದೆಯಾ ನೀನು ನಮಗೆ. ಸುಮ್ಮನಿರಮ್ಮ ಅಂತ ನಾನು ಇವಾಗ ಕೇಳೋದು. ನಾನು ಇಲ್ಲೋಡು ಆ ಹುಡುಗಿ ಸಿಕ್ಬಿಟ್ರೆ ನಾನು ಚೆನ್ನಾಗಿರ್ತೀನಿ. ಇವಾಗ ನಾನು ಏನಂಥದ್ದೇನು ಮಾಡಲ್ಲ, ನಾನು ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ. ಅದಕ್ಕಾಗಿ ಹೇಳ್ತಾ ಇರೋದು. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ. ಆ ಹುಡುಗಿನ ಕೇಳು, ಅವ್ರ ಮನೆಗೆ ಹೋಗಿ. ಇನ್ನು ನಾವು ಕೇಳಿಲ್ಲ, ಒಂದ್ಸತಿ ಆದರೂ ಕೇಳ್ಬೇಕು ತಾನೆ. ಅಲ್ಲೇ ದುಡಿದಿಲ್ದಾರ್ಗೆ ನನ್ನ ಮಕ್ಳು ಕೊಡ್ತಾರೆ ಹೆಣ್ಣ? ಏನು ಯಾರು ಕೊಡ್ತಾರೆ ಹೆಣ್ಣು? ನಾನು ನೋಡು ಹೊಡೆದು ಬಿಡ್ತೀನಿ ನನ್ನ ಮಗನೇ. ಬಿಡು, ಅವಾಗಿಂದ ಒದ್ದಿದೀಯ, ಒದಿ ಬೇಡ, ಸುಮ್ಮನಿರು. ಕರ್ಕೊಂಡೋಗಿ ಸುಮ್ಮನೆ ಯಾವ್ದಾರ ಒಂದು ಒಳ್ಳೆ ಕೆಲಸಕ್ಕೆ ಸೇರಿಸು. ಕರ್ಕೊಂಡೋಗಿ ಸುಮ್ಮನೆ ಎಲ್ಲೆಲ್ಲ ಬಿಡಬೇಡ, ಯಾರ ಮನೆಯಾಗೂ ಬಿಡಬೇಡ. ನಮ್ಮ ಮಕ್ಳನ್ನ ನಮ್ಮ ಜವಾಬ್ದಾರಿ ಇಕ್ಕಬೇಕು. ಸುಮ್ಮನೆ ಒಬ್ರು ನಿಷ್ಠುರ ಮಾಡೋದಲ್ಲ, ಒಬ್ರು ನಂಬೋದಲ್ಲ. ಇವಾಗ ಇವನಿಂದನ ಅವರು ಸಾಲ ಮಾಡ್ಕೊಂಡವ್ರಿ, ಇವ್ನು ಸಾಲ ಮಾಡ್ಯವನಿ, ಇಲ್ಲೇ ಮಾಡ್ಯವನ ಮೇಲೆ ಅಲ್ಲಿ ಮಾಡ್ದಂಗೆ ಇರ್ತಾನೆ, ಮಾಡಿರ್ತಾನೆ. ಅವಳು ಯಾತಕ್ಕ ನಾಟಕ ಗಿತ್ತಿ ಯಾಕೆ ಕರ್ಕೊಂಡೋಗ್ಯಾಳೆ ಅಂದರೆ ನಮ್ದು ಹೊಲದ ವಿಚಾರಕ್ಕಾಗಿ ಕರ್ಕೊಂಡೋಗ್ಯಾವಳು ಅಷ್ಟೇ. ನಿನ್ನ ಹೆಂಗೆ ಒಳಗೆ ಹಾಕ್ಕೊಂಡು ಒಂದಿಟ್ಟು ಏನಾನ ಮಾಡ್ಬೋದು ಅಂತ ಹೇಳಿ ಅವಳು ನಾಟಕ ಮಾಡಕ್ಕೆ ಹೋಗ್ಯಾಳೆ. ಅಲ್ಲೇ ಸರಿಯಾಗಿ ಆಗೈತೆ ಅಷ್ಟೇ. ಅವಳು ನಾಟಕ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಕ್ಕೆ ಇವನು ಸರಿಯಾಗಿ ಮಾಡಿದಾನೆ. ಸಾಲ ಮಾಡ್ಯಾನೇನು ಮಾಡಿಲ್ಲ ಅಂತಲ್ಲ, ಮಾಡಿರ್ತಾನೆ ನನ್ನ ಮಗ. ಎಂತ ನಂಬದು ಗೊತ್ತು. ಸುಮ್ಮನೆ ಕರ್ಕೊಂಡೋಗಾಕ, ಸುಮ್ಮನೆ ಕರ್ಕೊಂಡೋಗಿ ಇವ್ನು ಏನಾನ ಒಂದು ಗತಿ ಮಾಡಿದ್ರೇನೆ. ಇಲ್ಲ ಅಂತಂದರೆ ಇದು ನಾಟಕ ಆಗೋದಿಲ್ಲ. ಇವ್ನು ಹಿಂಗೆ ಹಾಳಾಗಿ ಹೋಗ್ತಾನೆ ಅಷ್ಟೇ. ಹಿಂಗೆ ಬಿಟ್ಟರೆ ಹಿಂಗೆ ಹಾಳಾಗಿ ಹೋಗ್ತಾ ಇರ್ತಾನೆ ಇವನು. ಏನು ಕೇಳಿದ್ರೇ ಬರೋದು. ನಾನು ಬರ್ತೀನಿ, ಹೋಗಿ ಕೇಳೋಣ. ಅವ್ರ ಮನೆಯಾಗ ಏನು ಹೇಳ್ತಾರೆ ನೀವೇ ಹೇಳ್ಬೇಡ್ರಿ. ನಾನು ಕೇಳಿಲ್ವಲ್ಲ ಅವ್ರ ಅಪ್ಪಯ್ಯ ಅವ್ರ ಅಮ್ಮಯ್ಯ ಹುಡುಗಿ ಏನಂತಾಳೆ ಅಂತ ನಾನು ಕೇಳಿಲ್ವಲ್ಲ. ಅದು ಹೆಂಗೆ ಕೇಳಿ ನಾವೇ ಹೋಗಲ್ಲ ಕಣೋ ಕೇಳೋಕ್ಕೆ. ಹಂಗಮ್ಮಂಗಿದ್ರೆ ಬರ್ತೀನಿ ನಾನು ಊರಿಗೆ. ಇಲ್ಲಾಂದ್ರೆ ನಾನು ಬರೋದಿಲ್ಲ ಅಷ್ಟೇ. ನಾನು ಇಲ್ಲಾಂದ್ರೆ ಬರೋಲ್ಲ. ಯಾರು ಹೇಳಿದ್ರು ನಾನು ಬರೋಲ್ಲ. ನಾನು ಇಲ್ಲೇ ಇರ್ತೀನಿ. ಹೋಗು. ಯಾರು ಇರಿಸ್ಕೊಂತಾರೋ ನಿನ್ನ? ಯಾರು ಇರಿಸ್ಕೊಂತಾರೆ? ಅಮ್ಮನೆಗಂತೂ ನಾನಂತೂ ಇರಿಸ್ಕೊಂಬಲ್ಲ. ಕಾಲಿಗೆ ದಣ್ಣೆ ತಾಂಡು ಬಿಟ್ಬಿಡ್ತೀನಿ ನನ್ನ ಮಗನೇ. ಪಾಪ ನೀನು ನೋಡು ಹೇಳಿರ್ತೀನಿ, ದಣ್ಣೆ ತಾಂಡು ಬಿಟ್ಬಿಡ್ತೀನಿ. ನಿಂದೊಳ್ಳೆ ಸಮಸ್ಯೆ ಆಗ್ತಲ್ಲ ನಮಗೆ. ಅಲ್ಲ ನೀವು ಸುಮ್ಮನೆ ಹೋಗಿ ದುಡ್ದು ಅಚ್ಚುಕಟ್ಟ ಕಾರು ತಾಂಡು ಎಲ್ಲ ಶನಕ್ಕೆ ಎಲ್ಲ ಆಸ್ತಿ ಮಾಡ್ಕೊಂಡು ಚೆನ್ನಾಗೆಲ್ಲ ನೀನು ಚೆನ್ನಾಗಿದ್ದೆ ಅವ್ರೆ ಆಮೇಲೆ ಹುಡುಗಿದು ಓದ್ ಮುಗಿತಿದ್ದಂಗೆ ಮದುವೆ ಆಗ್ಬೋದು. ಈಗ ನೀನು ದುಡ್ಡು ಸಂಪಾದನೆ ಮಾಡಿ ಎಲ್ಲ ಚೆನ್ನಾಗಿ ಮಾಡ್ಕೆ ಮನೆ ಕಟ್ಟು ಚೆನ್ನಾಗಿ. ಹಿಂಗೆ ಇಂಥದ್ದೊಂದ 2 ಅಪ್ಟಿಯರ್ ಮನೆ ಕಟ್ಟಿ ಕಾರ್ ತಕ್ಕ. ಅವಾಗ ಅವರೇ ಬಂದು ಹೆಣ್ಣು ಕೊಡ್ತಾರೆ ನಿಂಗೆ. ಅವಾಗ ಕೇಳೋದೇ ಬೇಡ, ಹೋಗು. ಅವಾಗ ನೀನು ಮನ್ಸು ಮಾಡಿ ಕೆಲ್ಸಕ್ಕೆ ಹೋಗ್ಬಿಡು. ಇಲ್ಲ ಕೇಳ್ರಿ, ಒಂದ್ಸತಿ ಕೇಳ್ದಲ್ಲೇ ನಾನು ಬರೋಲ್ಲ. ಒಂದ್ಸತಿ ಕೇಳಬೇಕಂದ್ರೆ ಕೇಳಬೇಕು ಅಷ್ಟೇ. ಕೇಳಲೇಬೇಕು. ನಾನು ಕೇಳೋ ತಕ್ಕ ನಾನು ಹೋಗಲ್ಲ. ಇವ್ರು ಎಲ್ಲರೂ ಬೈತಾರೆ, ನಾನು ಯಾರು ಹೇಳಿದ್ರು ಕೇಳೋಲ್ಲ ನಾನು. ಹುಡುಗಿ ಅಪ್ಪ ಅಮ್ಮ ಕೇಳ್ಬೇಕು, ಹುಡುಗಿನ ಕೇಳ್ಬೇಕು. ಅಲ್ಲೇವರೆಗೂ ನಾನು ಹೋಗಲ್ಲ. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.